ಹಸುಗಳನ್ನು ಕಾಪಾಡ್ತಾ ಇದ್ರು. ಸೊ ಒಂದೊಂದು ಹಸುಗಳನ್ನು ಕಾಪಾಡುವಂಥ ದೊಡ್ಡ ದೊಡ್ಡ ಗುಂಪುಗಳಿಗೆ ಒಂದೊಂದು ಗೋತ್ರ ಅಂತ ಶುರು ಆಯಿತು. ಅವರಿಂದ ಬಂದಂಥ ಒಂದು ಪರಂಪರೆ ಏನಿದೆ ಅದಕ್ಕೆ ಆ ಗೋತ್ರ ಅಂಟ್ಕೊಂಡು ಬಂತು ಅಂತ. ಗ ಶಬ್ದಕ್ಕೆ ಅಥವಾ ಗೋ ಶಬ್ದಕ್ಕೆ ಅರ್ಥ ಜ್ಞಾನ ಅಂತಲೂ ಇದೆ. ಜ್ಞಾನವನ್ನು ಕಾಪಾಡುವವನು ಅಥವಾ ಜ್ಞಾನವನ್ನು ಕಾಪಾಡುವುದು ಗೋತ್ರ. ಎಕ್ಸ್ ಆ್ಯಂಡ್ ವೈ ಅಂತ ಒಬ್ಬ ಗಂಡಸಿಗಿತ್ತು ಅಂತಂದರೆ ಆ ಎಕ್ಸ್ ಅವನಿಗಿರೋದು ಅವನ ತಾಯಿಯಿಂದ ಬಂದಿರತಕ್ಕಂಥದ್ದು, ವೈ ಅಂತಕ್ಕಂಥದ್ದು ಅವನ ತಂದೆಯಿಂದ ಬಂದಿರತಕ್ಕಂಥದ್ದು. ಅದು ಬೇರೆ ಮಾರ್ಪಾಡು ಆಗದೇ ಇಲ್ಲ. ಅದರಲ್ಲಿ ವೈ ಕ್ರೋಮೋಸೋಮ್ಗೆ ಸಾಧ್ಯತೆಯೇ ಇಲ್ಲ. ನಮ್ಮ ತಂದೆಯಿಂದ ನನಗೆ ವೈ ಬಂದಿತ್ತು ಅಂದರೆ ನನ್ನಿಂದ ನನ್ನ ಮಗನಿಗೆ ಅದೇ ವೈ ಹೋಗುತ್ತೆ. ವೈ ಕ್ರೋಮೋಸೋಮನ್ನು ಇಟ್ಕೊಂಡು ಮೇಜರ್ ಕ್ಲೈಮೇಟಿಕ್ ಚೇಂಜಸ್ ಅನ್ನು ನೋಡಿದ್ದಾರೆ, ಮೇಜರ್ ಜೆನೆಟಿಕ್ ಮ್ಯುಟೇಷನ್ಸ್ ಅನ್ನು ನೋಡಿದ್ದಾರೆ. ನನ್ನ ವೈ ಕ್ರೋಮೋಸೋಮನ್ನು ನೀವು ಟ್ರೇಸ್ ಮಾಡ್ಕೊಂಡು ಹೋದರೆ ನನ್ನ ಪರಂಪರೆಯ ಮೂಲ ಪುರುಷನ ತನಕ ಅದೇ ವೈ ಕ್ರೋಮೋಸೋಮ್. ನನ್ನ ಹಸ್ಬೆಂಡ್ ಮಧ್ಯೆ ನಡೀತಾ ಇದ್ದಂಥ ಮಾತು, ಹೌದು ಗೋತ್ರ ಹೇಗೆ, ಯಾರಿಂದ ಬಂದಿದ್ದು, ಏನು ಎತ್ತ. ಸೊ ದೆನ್ ಆಯ್ತು ಒಂದು ವಿಡಿಯೋನೇ ಮಾಡಿಬಿಡೋಣ ಅಂತ ಹೇಳಿ. ಗೋತ್ರ, ಸಪ್ತ ಋಷಿಗಳು ಅದಕ್ಕೆ ಮೂಲ, ಮತ್ತೊಬ್ಬರು ಋಷಿಗಳ ಹೆಸರು ಕೂಡ ಸೇರ್ಪಡೆ ಆಗುತ್ತೆ ಹೇಗೆ, ಮತ್ತೆ ಗೋತ್ರ ಗೊತ್ತಿಲ್ಲದೆ ಇರೋರು ಏನು ಹೇಳಬೇಕು. ಇವತ್ತಿನ ದಿನ ಮೋಸ್ಟ್ ಕಾಮನ್ ನಾವು ಶಿವಗೋತ್ರ, ವಿಷ್ಣು ಗೋತ್ರ ಅಂತ ಹೇಳ್ತಾರೆ ಅಂತ ಕೇಳಿದ್ದೀವಿ. ಬಟ್ ಭಾರತದಲ್ಲಿ ಸಾವಿರಾರು ಗೋತ್ರಗಳಿದೆ. ಬಟ್ ನಾವು ಮೇಯ್ನ್ ಆಗಿ ಬಳಸುವಂಥದ್ದು ಅಥವಾ ನಮಗೆ ಗೊತ್ತಿರುವಂಥದ್ದು 8 ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಸರ್. ಸೊ ಈ ಗೋತ್ರಗಳ ಜೆನೆಟಿಕ್ ಬೇಸಿಸ್ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಗೋತ್ರ ಅಂತಂದ್ರೆ ಪದದ ನಿಷ್ಪತ್ತಿ ಗೊತ್ತಾ ನಿಮಗೆ? ಯಾಕೆ ಆ ಹೆಸರು ಬಂತು? 2-3 ಬೇರೆ ಬೇರೆ ಅರ್ಥ ಕೊಡ್ತಾರೆ. ಒಂದು ಸಂಸ್ಕೃತ ಪದ. ಸೊ ಸಂಸ್ಕೃತ ಅಂಥ ಅದ್ಭುತವಾದ ಭಾಷೆ ಅಂತಂದರೆ ಸಾಕಷ್ಟು ಮಟ್ಟಿಗೆ ಕನ್ನಡ ಕೂಡ ಒಂದು ಪದ ಉಪಯೋಗಿಸ್ತು ಅಂದರೆ ಅದಕ್ಕೊಂದು ನಿಷ್ಪತ್ತಿ ಇರುತ್ತೆ. ಈ ಪದ ಯಾಕೆ ಹೀಗೆ, ಅದು ಸುಮ್ಮನೆ ಬರೋದಿಲ್ಲ. ಗೋತ್ರ 2 ಶಬ್ದಗಳು. ಒಂದರ್ಥ ಗೋ ಅಂದರೆ ಹಸುಗಳು, ಹಸುವಿನ ಗುಂಪುಗಳನ್ನು ಕಾಯುವಂಥದ್ದು ಅಥವಾ ಹಸುವಿನ ಗುಂಪುಗಳನ್ನು ಅಥವಾ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಗೋತ್ರ. ಸೊ ಯಾರು ಆ ಕೆಲಸವನ್ನು ಮಾಡ್ತಾ ಇದ್ರು, ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಗುರುಕುಲಗಳಿದ್ವು, ದೊಡ್ಡ ದೊಡ್ಡ ಕುಲಪತಿಗಳಿದ್ದರು, ಸಾಕಷ್ಟು ಋಷಿಮುನಿಗಳಾಗಲಿ ಅಥವಾ ಅಧ್ಯಾಪಕರಾಗಲಿ ಇದ್ದರು. ಸೊ ಅವರ ಒಂದು ಆಶ್ರಮದಲ್ಲಿ ದೊಡ್ಡ ದೊಡ್ಡ ಹಸುಗಳ ಹಿಂಡಿರ್ತಿತ್ತು. ಆಗಿನ ಕಾಲದಲ್ಲಿ ಏನು ಅಂತಂದರೆ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಹಸುಗಳನ್ನು ಇಟ್ಕೊಂಡು ಟ್ರಾನ್ಸಾಕ್ಷನ್ ಆಗೋದು. 10 ಹಸು ಕೊಟ್ಟರೆ ಇಷ್ಟು ನೆಲ, ಅಥವಾ ಒಬ್ರಿಗೊಬ್ರಿಗೆ 1-2 ಕುಟುಂಬಗಳ ಮಧ್ಯೆ ಮದುವೆ ಆಯಿತು ಅಂತಂದರೆ ಇಷ್ಟು ಹಸುಗಳನ್ನು ಹುಡುಗಿ ಜೊತೆ ಕಳಿಸೋದಾಗಲಿ, ಅಥವಾ ಇಷ್ಟು ಹಸುಗಳನ್ನು, ಆಗಿನ ಕಾಲದಲ್ಲಿ ಏನಂದರೆ ಇಷ್ಟು ಹಸುಗಳನ್ನು ಹುಡುಗ ಕೊಟ್ಟು ಹುಡುಗಿನ ಕರ್ಕೊಂಡು ಹೋಗುವಂಥ ಒಂದು ಪದ್ಧತಿ ಕೂಡ ಇತ್ತು, ವಧುದಕ್ಷಿಣೆ ಅಂತ ಕೂಡ ಇತ್ತು. ಸೊ ಹಸುಗಳು ತುಂಬ ಒಂದು ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೆ ತುಂಬ ಪಾತ್ರ ಇತ್ತು. ಅದು ಒಂದು ಸಂಪತ್ತಿನ ಪ್ರತೀಕ. ಅದರಿಂದ ಬರ್ತಾ ಇರ್ತಕ್ಕಂಥ ಉತ್ಪಾದನೆ ಆಗಲಿ, ಅದನ್ನು ಸಾಕೋದಾಗಲಿ ಮಾಡೋದಾಗಲಿ ಅದೊಂದು ಅರ್ಥ ಇತ್ತು. ಅದು ಸಾಕಷ್ಟು ಚಾಲ್ತಿಲಿದೆ. ಸಾಕಷ್ಟು ಜನ ಗೋತ್ರದ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಹೇಳ್ತಾರೆ, ಹಸುಗಳನ್ನು ಕಾಪಾಡ್ತಾ ಇದ್ರು. ಸೊ ಒಂದೊಂದು ಹಸುಗಳನ್ನು ಕಾಪಾಡುವಂಥ ದೊಡ್ಡ ದೊಡ್ಡ ಗುಂಪುಗಳಿಗೆ ಒಂದೊಂದು ಗೋತ್ರ ಅಂತ ಶುರು ಆಯಿತು. ಅವರಿಂದ ಬಂದಂಥ ಒಂದು ಪರಂಪರೆ ಏನಿದೆ ಅದಕ್ಕೆ ಆ ಗೋತ್ರ ಅಂಟ್ಕೊಂಡು ಬಂತು ಅಂತ. ಅದಕ್ಕಿಂತ ಒಂಚೂರು ಬೇರೆದಾಗೇನೆಂದರೆ ಗ ಶಬ್ದಕ್ಕೆ ಅಥವಾ ಗೋ ಶಬ್ದಕ್ಕೆ ಅರ್ಥ ಜ್ಞಾನ ಅಂತಲೂ ಇದೆ. ಜ್ಞಾನವನ್ನು ಕಾಪಾಡುವವನು ಅಥವಾ ಜ್ಞಾನವನ್ನು ಕಾಪಾಡುವುದು ಗೋತ್ರ. ಅದು ಕೂಡ ತ್ರ ಶಬ್ದಕ್ಕೆ ಕಾಪಾಡುವಿಕೆ. ಸೊ ಗಾ ಶಬ್ದಕ್ಕೆ ಜ್ಞಾನ ಅಂತಲೂ ಆಗತ್ತೆ. ಅದಕ್ಕೂ ಸಾಕಷ್ಟು ಬೇರೆ ಬೇರೆ ಅರ್ಥಗಳಿದೆ. ಜ್ಞಾನ ಅಂತಂದರೆ ಅವ್ರು ಹೇಳ್ಕೊಟ್ಟ ವಿದ್ಯೆಯನ್ನು ಕಾಪಾಡೋದಕ್ಕೆ ಇದ್ರು, ಅಥವಾ ಇನ್ನೊಂದು ಮತ್ತೊಂದು. ಬಟ್ ಗೋತ್ರಕ್ಕೊಂದು ಜೆನೆಟಿಕ್ ಬೇಸಿಸ್ ಇದೆ. ಹೇಗಿದೆ ಜೆನೆಟಿಕ್ ಬೇಸಿಸ್ಸು ಅಂತಂದರೆ, ಮನುಷ್ಯನಿಗೆ ಇರ್ತಕ್ಕಂಥದ್ದು ಕ್ರೋಮೋಸೋಮ್ಸ್. ಎಷ್ಟು ಕ್ರೋಮೋಸೋಮ್ಸ್ ಇದೆ ಮನುಷ್ಯನಿಗೆ? 23. ಅದರಲ್ಲಿ ನೀವು ಹೇಳದ ಹಾಗೆ ಹೆಂಗಸರಿಗೆ X ಆ್ಯಂಡ್ X, ಗಂಡಸರಿಗೆ X ಆ್ಯಂಡ್ Y. ಸರಿನಾ? ಸೊ X ಆ್ಯಂಡ್ Y ಅಂತ ಒಬ್ಬ ಗಂಡಸಿಗಿತ್ತು ಅಂತಂದರೆ ಆ X ಅವನಿಗಿರೋದು ಅವನ ತಾಯಿಯಿಂದ ಬಂದಿರತಕ್ಕಂಥದ್ದು, Y ಅಂತಕ್ಕಂಥದ್ದು ಅವನ ತಂದೆಯಿಂದ ಬಂದಿರತಕ್ಕಂಥದ್ದು. ಅದು ಬೇರೆ ಮಾರ್ಪಾಡು ಆಗದೇ ಇಲ್ಲ. ಅದರಲ್ಲಿ ಅದು ಹಾಗೇ ಆಗಬೇಕು. ಆಯಿತಾ? ಯಾಕೆ ಅಂತಂದರೆ XY ಇದ್ರೇ ಕ್ರೋಮೋಸೋಮ್ ಪ್ರಕಾರ ಗಂಡಸಾಗ್ಲಿಕ್ಕಾಗೋದು. ಆ XY ಅನ್ನೋದು, ಆ X ಅನ್ನೋದು XX ತಾಯಿಲಿರುತ್ತೆ. ಸೊ ತಾಯಿಯಿಂದ ಒಂದು ಕ್ರೋಮೋಸೋಮ್ ಬಂದಿರುತ್ತೆ X. ತಾಯಿಯಿಂದ ಒಂದು X, ತಂದೆಯಿಂದ ಒಂದು X ಬಂತಂದ್ರೆ ಮಗು ಹೆಣ್ಣು ಮಗು ಆಗುತ್ತೆ. ತಾಯಿಯಿಂದ ಒಂದು X, ತಂದೆಯಿಂದ ಒಂದು Y ಬಂತು ಅಂತಂದ್ರೆ ಗಂಡು ಮಗು ಆಗುತ್ತೆ. ಈ ಅಂಡಾಣು ಉತ್ಪತ್ತಿ ಆಗಬೇಕಾದ್ರೆ ಮಿಯೋಸಿಸ್ ಅಂತ ಕರಿತೀವಿ, ರಿಡಕ್ಷನ್ ಡಿವಿಷನ್ ಅಂತ ಕರಿತೀವಿ. ಲೈಕ್ ಕ್ರೋಮೋಸೋಮ್ಸ್ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಅದಕ್ಕೆ ರೀಕಾಂಬಿನೇಷನ್ ಅಂತ ಕರಿತೀವಿ. ಏನಾಗುತ್ತೆ, ನಮ್ಮ ಕ್ರೋಮೋಸೋಮ್ ಇರೋದು ಪೇರ್ಸಲ್ಲಿ. ಈ ಕ್ರೋಮೋಸೋಮ್ ನಂಬರ್ 1 ಅಂದರೆ 2 ಕ್ರೋಮೋಸೋಮ್ ಇರುತ್ತೆ ನಮಗೆ, ಒಂದು ತಾಯಿಯಿಂದ ಒಂದು ತಂದೆಯಿಂದ. ಆಯಿತಾ? ಸೊ ಏನಾಗುತ್ತೆ ಅಂತಂದರೆ ರಿಡಕ್ಷನ್ ಡಿವಿಷನ್ ಮಿಯೋಸಿಸ್ ಅಂತ ಆದಾಗ ಈ 2
ಕ್ರೋಮೋಸೋಮ್ಗಳ ಪೇರು ಒಂದಕ್ಕೊಂದಕ್ಕೆ ಬೇಸಿಕೊಳ್ಳುತ್ತೆ, ತಮ್ಮ ಮಧ್ಯ ಇನ್ಫಾರ್ಮೇಷನ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ 2 ಕ್ರೋಮೋಸೋಮ್ಗಳು ಬರುತ್ತೆ, ಡಿಫರೆಂಟ್ ವರ್ಷನ್. ಈಗ ನನ್ನಲ್ಲಿರೋ ವರ್ಷನ್ ಒಂದು, ನಾನು ಇವಾಗ ಮುಂದೆ ಪಾಸ್ ಆನ್ ಮಾಡಬೇಕಾದ್ರೆ, ಈಗ ನನ್ನ ವೀರ್ಯದಲ್ಲಾಗಲಿ ಅಥವಾ ಹೆಂಗಸರಿಗೆ ಅಂಡಾಣುವಿನಲ್ಲಾಗಲಿ ನಮ್ಮಲ್ಲಿ ಇರದೇ ಇರ್ತಕ್ಕಂಥ ಇನ್ನೊಂದು ವರ್ಷನ್ ಬರುತ್ತೆ, 2 ಸೇರಿ ಒಂದು ವರ್ಷನ್ ಬರುತ್ತೆ. ಅದಕ್ಕೋಸ್ಕರ ಮಕ್ಕಳಲ್ಲಿ ಇಬ್ಬರದು ಸೇರಿ ಬರುವಂಥದ್ದು. ಸೊ ಈಗ ತಾಯಿಗಿರೋದು 2 ಎಕ್ಸ್ ಇರೋದ್ರಿಂದ ಆ 2 ಎಕ್ಸ್ ಒಂದಕ್ಕೊಂದಕ್ಕೆ ಸೇರಿ ಒಂದು ಹೊಸ ಎಕ್ಸಿನ ವರ್ಷನ್ ಅಂಡಾಣುವಿನಲ್ಲಿ ಬಂದು ಆ ವರ್ಷನ್ನು ಮುಂದೆ ಪಾಸ್ ಆನ್ ಆಗುತ್ತೆ. ತಂದೆಯಲ್ಲಿ ಇರ್ತಕ್ಕಂಥದ್ದು ಎಕ್ಸ್ ಅಂಡ್ ವೈ, ಸೊ ಅವೆರಡು ಸೇರೋ ಪ್ರಮೇಯ ಬರಲ್ಲ. ಪಾಸ್ ಆಗ್ಬೇಕಾಗಿರೋದೇನು? ಎಕ್ಸ್ ಅಥವಾ ವೈ. ಎಕ್ಸ್ ಅಥವಾ ವೈ. ಎಕ್ಸ್ ಪಾಸ್ ಆಯ್ತು ಅಂತ ಇಟ್ಕೊಳ್ಳಿ ಹೆಣ್ಣು ಮಗುಗೆ, ಆ ಎಕ್ಸ್ ಇನ್ನೊಂದು ಎಕ್ಸ್ ಜೊತೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ಇದಾಗುತ್ತೆ. ಸೊ ಅದು ಡೆಫಿನೆಟ್ ಆಗಿ ಇನ್ನೊಂದು ವರ್ಷನ್ ಆಗಿ ಬಂದೇ ಬರುತ್ತೆ. ಸೊ ಎಕ್ಸ್ ಕ್ರೋಮೋಸೋಮು ರಿಕಾಂಬಿನೇಟ್ ಆಗಿ ಆ ಹೊಸ ವರ್ಷನ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ. ಒಂದು ಹಂತಕ್ಕೆ ಒಂದು 3 ರಿಂದ 4 ಜನರೇಷನ್ ಹೋಯ್ತು ಅಂತಂದ್ರೆ ಅವರ ಮುತ್ತಜ್ಜಿಗೆ ಅಥವಾ ಇನ್ನೊಬ್ಬರಿಗೆ ಇದ್ದಿದ್ದ ಎಕ್ಸಿಗೂ ಈಗಿರೋ ಎಕ್ಸಿಗೂ ಸಂಬಂಧನೇ ಇರೋದಿಲ್ಲ, ಹೊಸ ಮೆಟೀರಿಯಲ್ ಆ್ಯಡ್ ಆಗಿ ಹೊಸ ವರ್ಷನ್ ಇರುತ್ತೆ. ವೈ ಕ್ರೋಮೋಸೋಮ್ಗೆ ಸಾಧ್ಯತೆನೇ ಇಲ್ಲ. ನಮ್ಮ ತಂದೆಯಿಂದ ನನಗೆ ವೈ ಬಂದಿತ್ತು ಅಂದರೆ ನನ್ನಿಂದ ನನ್ನ ಮಗನಿಗೆ ಅದೇ ವೈ ಹೋಗುತ್ತೆ, ಅವನಿಂದ ಅವನ ಮಗನಿಗೆ ಅದೇ ವೈ ಹೋಗುತ್ತೆ. ನನ್ನ ವೈ ಕ್ರೋಮೋಸೋಮ್ ನೀವು ಟ್ರೇಸ್ ಮಾಡ್ಕೊಂಡು ಹೋದರೆ ನನ್ನ ಪರಂಪರೆಯ ಮೂಲ ಪುರುಷನ ತನಕ ಅದೇ ವೈ ಕ್ರೋಮೋಸೋಮ್. ದೇರ್ ಇಸ್ ನೋ ಚೇಂಜ್. ಅದೇ ಜೆನೆಟಿಕ್ ಮೆಟೀರಿಯಲ್ಲು, ದೇರ್ ಇಸ್ ನೋ ವೆರಿ ಲಿಟಲ್ ರಿಕಾಂಬಿನೇಷನ್, ತುಂಬ ಕಮ್ಮಿ. ಆಗಲ್ಲ ಅಂತಲ್ಲ, ಆಗತ್ತೆ, ವೆರಿ ಲಿಟಲ್ ರಿಕಾಂಬಿನೇಷನ್. ಬಟ್ ಮೇನ್ ಜೆನೆಟಿಕ್ ಕಾಂಪೊನೆಂಟ್ ಏನಿದೆ, ಎಷ್ಟು ತಲೆಮಾರುಗಳ ಹಿಂದೆ ಬೇಕಾದ್ರೂ ನೀವು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ದರ್ ಆರ್ ಲಾಟ್ ಆಫ್ ಸ್ಟಡೀಸ್ ವೈ ಕ್ರೋಮೋಸೋಮನ್ನು ಇಟ್ಕೊಂಡು ಮೇಜರ್ ಕ್ಲೈಮೇಟಿಕ್ ಚೇಂಜಸ್ ಅನ್ನು ನೋಡಿದ್ದಾರೆ, ಮೇಜರ್ ಜೆನೆಟಿಕ್ ಮ್ಯೂಟೇಷನ್ಸ್ ಅನ್ನು ನೋಡಿದ್ದಾರೆ. ಸೊ ನಮ್ಮ ಹಿಂದಿನವರಿಗೆ ಗೊತ್ತಿತ್ತು ಯಾವುದೋ ಒಂದು ಇನ್ಫಾರ್ಮೇಷನ್ನು ಪಾಸ್ ಆಗತ್ತೆ. ಅದು ಗಂಡಸರಲ್ಲಿ ಎಕ್ಸ್ ವೈ ಅಂತಿರೋದ್ರಿಂದ ವೈ ಕ್ರೋಮೋಸೋಮಿನ ಬೇಸಿಸ್ ಅಲ್ಲಿ ಪಾಸ್ ಆಗತ್ತೆ. ಅನ್ಚೇಂಜ್ಡ್ ಆಗಿ ಪರಂಪರೆಗಳಿಂದ ಎಷ್ಟೋ ತಲೆಮಾರುಗಳಿಂದ ಬಂದಿರುತ್ತೆ. ಸೊ ದೇರ್ ಇಸ್ ಅ ಡೆಫಿನೆಟ್ ಜೆನೆಟಿಕ್ ಬೇಸಿಸ್ ಫಾರ್ ಗೋತ್ರ. ಅದಕ್ಕೆ ವಂಶ ಉದ್ಧಾರ ಮಾಡೋದು ಗಂಡಸರು ಸತ್ಯವಾಗ್ಲೂ ಇಲ್ಲ, ಸತ್ಯವಾಗ್ಲೂ ಇಲ್ಲ. ವಂಶೋದ್ಧಾರಕ ಅಂತ ಹೇಳೋದೆಲ್ಲ ತಪ್ಪು, ಅದೆಲ್ಲ ತಪ್ಪು, ಅದನ್ನ ಹೇಳ್ತಾ ಇಲ್ಲ. ಬಟ್ ಗೋತ್ರ ಪ್ರವರ್ತಕ ಅಂತಾರೆ. ಗೋತ್ರ ಪ್ರವರ್ತಕ ಯಾಕೆ, ಇದು ಹೆಂಗಸರು ಗಂಡಸರು ಈಕ್ವಲ್ಲು ಅನ್ನೋದು ಹೇಳಿ ಅದು ಬೇರೆ ಮಾತು. ಅದು ಆ ಒಂದು ಡಿಬೇಟಿಗೆ ಹೋಗೋದೇ ತಪ್ಪು. ಯಾರು ಮೇಲೆ ಯಾರು ಕೆಳಗೆ ಅನ್ನೋದು ಇಲ್ವೇ ಇಲ್ಲ. ಬಟ್ ಗೋತ್ರ ಪ್ರವರ್ತನೆ ಅಂತ ಒಂದು ವಿಷಯ ಬಂದಾಗ ಅನ್ಚೇಂಜ್ಡ್ ಆಗಿರ್ತಕ್ಕಂಥ ವೈ ಕ್ರೋಮೋಸೋಮ್ ಇರೋದ್ರಿಂದ ಅವನಿಗೆ ಆ ಟ್ಯಾಗ್ ಲೈನ್ ಬರುವಂಥ ಅವಶ್ಯಕತೆ ಇರಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಾಗ್ಬಿಟ್ಟು ಇವಾಗ ಇಲ್ಲಿರೋ ವೈ ಕ್ರೋಮೋಸೋಮೇ ಅಲ್ಲಿವರೆಗೂ ಟ್ರೇಸ್ ಮಾಡ್ಕೊಂಡು ಹೋಗ್ಬೋದೇನೋ, ಯಾರಿಗೆ ಗೊತ್ತು. ಸೊ ನೀವು ಹೇಳಿದ್ರಲ್ಲ ಸಪ್ತರ್ಷಿಗಳಿಂದ ಶುರು ಆಯಿತು ಅಂತ, ನೀವು ಹೀಗೆ ಲೆಕ್ಕ ಹಾಕೊಂಡು ಹೋಯ್ತು ಅಂದರೆ ಅವರಲ್ಲಿ ಇದ್ದಿದ್ದು ವೈ ಕ್ರೋಮೋಸೋಮ್ ಇವತ್ತಿನವರೆಗೂ ಬಂದಿರ್ಬೋದಲ್ಲ. ಅದು ಚೇಂಜ್ ಆಗೋ ಸಾಧ್ಯತೆನೇ ಇಲ್ಲ, ಹೊಸ ವರ್ಷನ್ ಬರೋ ಸಾಧ್ಯತೆನೇ ಇಲ್ಲ. ಹೊಸ ವರ್ಷನ್ ಯಾವಾಗ ಬರಬಹುದು ಅನ್ನಂಗಿತ್ತು ಅಂತಂದ್ರೆ ಬೇರೆ ಯಾವುದೋ ಒಂದು ಜೆನೆಟಿಕ್ ಪೂಲಿಂದ ಯಾರು ಬಂದು ಒಂದು ಹೊಸ ವೈ ಕ್ರೋಮೋಸೋಮ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಬೇರೆ ದೇಶದಿಂದ ಯಾರೋ ಒಬ್ರು ಬಂದು ಇಲ್ಲಿ ವಾಸ ಆಗಿರ್ತಾರೆ, ಇಲ್ಲಿ ಜನಗಳ ಜೊತೆ ಬೆರೆತ್ಕೋತಾರೆ, ಇಲ್ಲೇ ಅವ್ರ ಮದುವೆ ಆಗುತ್ತೆ, ಇಲ್ಲೇ ಸಂತಾನೋತ್ಪತ್ತಿ ಆಗುತ್ತೆ, ಹೊಸ ಜೆನೆಟಿಕ್ ಪೂಲ್ ಬಂತದು. ಬಟ್ ಅದನ್ನ ಬಿಟ್ಟು ನೇಟಿವ್ ಜೆನೆಟಿಕ್ ಪೂಲಲ್ಲಿ ನೀವು ವೈ ಕ್ರೋಮೋಸೋಮ್ ಟ್ರೇಸ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಆ ಇಡೀ ಪರಂಪರೆಯ ಫಸ್ಟ್ ಪರ್ಸನ್ ತನಕ ನೀವು ಟ್ರೇಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದನ್ನ ಇಟ್ ಈಸ್ ಈಸಿಲಿ ಟ್ರೇಸಬಲ್, ಯಾಕಂದ್ರೆ ಅದು ಚೇಂಜೇ ಆಗಲ್ಲ, ಅದಕ್ಕೆ ಮಿಕ್ಸ್ ಆಗೋ ಸಾಧ್ಯತೆ, ರಿಕಾಂಬಿನೇಷನ್ ಆಗೋ ಸಾಧ್ಯತೆನೇ ಇಲ್ಲ. ಸೊ ದೇರ್ ಇಸ್ ಎ ಡೆಫಿನೆಟ್ ಜೆನೆಟಿಕ್ ಬೇಸಿಸ್ ಫಾರ್ ದ್ಯಾಟ್. ಕ್ರೋಮೋಸೋಮಲ್ಲಿ ಪಾಸ್ ಆನ್ ಆಗೋದೇನು? ಜೆನೆಟಿಕ್ ಇನ್ಫಾರ್ಮೇಷನ್. ಯಾವ ಥರ ಇರುತ್ತೆ ಸರ್ ಇನ್ಫಾರ್ಮೇಷನ್ ಅಂದರೆ? ಅದು ಕೋಡ್ಸ್, ಪ್ರೋಟೀನನ್ನು ಕೋಡ್ ಮಾಡುವಂಥ ಕಾಂಬಿನೇಷನ್ಸ್. ಸಿ ಬಾಡಿನಲ್ಲಿ ಏನು ಅಂತಂದರೆ ಎಲ್ಲ ಕೆಲಸ ಆಗೋದು ಪ್ರೋಟೀನ್ಗಳಿಂದ, ಎನ್ಸೈಮ್ಗಳಿಂದ. ಸೊ ಒಂದೊಂದು ಪ್ರೋಟೀನಿನ ಕೋಡು ನಮ್ಮ DNA ಅಲ್ಲಿ ಇರುತ್ತೆ. ಸೊ ಯಾವಾಗ ಬೇಕು ಆ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಕಿನ್ನಿನ ಕಲರಿಗೊಂದು, ಕಣ್ಣಿನ ಇದರ ಕಲರಿಗೊಂದು, ಎಲ್ಲ ಎವ್ರಿಥಿಂಗ್ ಬ್ರೋಕನ್ ಡೌನ್ ಈಸ್ ಐದರ್ ಅ ಕಾರ್ಬೋಹೈಡ್ರೇಟ್ ಆರ್ ಅ ಲಿಪಿಡ್ ಆರ್ ಅ ಪ್ರೋಟೀನ್. ಏನೇನು ಗೊತ್ತಾಗಬಹುದು ಅದರಿಂದ ಅಂತ ಅಬೌಟ್ ನಮ್ಮ ಆನ್ಸೆಸ್ಟರ್ಸ್ ಫಾರ್ ಎಕ್ಸಾಂಪಲ್? ಸಾಕಷ್ಟು ವಿಷಯ ಇದೆ ಮೇಡಮ್ ಗೊತ್ತಾಗ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಜೀನು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲೇ ಇರುತ್ತೆ ಅಂತಂದ್ರೆ ಅವರ ಜಿಯೋಗ್ರಾಫಿಕಲ್ ಮೈಗ್ರೇಷನ್ ಗೊತ್ತಾಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಸಣ್ಣ ಗುಂಪಿನಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಇನ್ಫಾರ್ಮೇಷನ್ ಇನ್ಯಾವುದೋ ಆಫ್ರಿಕಾದ ಮೂಲೆಯಲ್ಲಿ ಇರೋಂಥವ್ರಿಗೆ ಮ್ಯಾಚ್ ಆಗ್ತಾ ಇದೆ ಅಂದರೆ ನಿಮ್ಮ ಮೂಲ ಅಲ್ಲಿ ಇರಬಹುದು ಅಥವಾ ಅವರ ಮೂಲ ಇಲ್ಲಿರಬಹುದು, ಆ ಥರ ಗೊತ್ತಾಗೋ ಇದಿರುತ್ತೆ. ಎಷ್ಟೊಂದು ಸಲ ಬೇರೆ ಬೇರೆ ಕಡೆ ಹಂಚ್ ಹೋಗಿರ್ತಾರೆ, ಸೊ ಅವರೆಲ್ಲ ಒಂದೇ ಮೂಲದಿಂದ ಬಂದವರು ಅಂತ ಗೊತ್ತಿರುತ್ತೆ. ಅಥವಾ ಎಷ್ಟೊಂದು ಸಲ ಹೇಳ್ತಾರೆ ಇವ್ರು ಇಲ್ಲಿನವರೇ ಅಲ್ಲ, ಇವ್ರು ಎಲ್ಲಿಂದಾನೋ ಬಂದು ಇಲ್ಲಿರೋರು ಅಂತ. ಬಟ್ ನೀವು ಇದನ್ನೇ ನೋಡ್ತು ಅಂತಂದರೆ ಹೇಳೋರು ಹೊರಗಡೆ ಬಂದಿರ್ಬೋದು, ಪಾಪ ಅನ್ನಿಸ್ಕೊಂಡವ್ರು ಅಲ್ಲಿನವರೇ ಆಗಿರ್ಬೋದು.
ರಿಸರ್ಚಿಗೆ ಸಾಕಷ್ಟು ಸ್ಕೋಪ್ ಇದೆ. ಬಟ್ ಏನಂತಂದರೆ ಹಿಂದಿನವರು ಗೊತ್ತಿತ್ತು, ಏನೋ ಒಂದು ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ, ಜ್ಞಾನವನ್ನು ಕಾಪಾಡೋದಕ್ಕೆ ಯಾವುದೋ ಒಂದು ಗೋತ್ರದಲ್ಲಿ ಏನೋ ಒಂದು ಪಾಸ್ ಆಗ್ತಾ ಇದೆ ಅಂತ ಗೊತ್ತಿತ್ತು. ಏನು ಗೊತ್ತಿತ್ತು ನಮಗೆ ಗೊತ್ತಿಲ್ಲ, ಅದರ ನಮಗೆ ಉಪಲಬ್ಧಿ ಇಲ್ಲ. ಬಟ್ ಒನ್ ಪಾರ್ಟ್ ಆಫ್ ಇಟ್ ಈಸ್ ಡೆಫಿನೆಟ್ಲಿ ಜೆನೆಟಿಕ್. ದೇರ್ ಈಸ್ ಅ ಜೆನೆಟಿಕ್ ಬೇಸಿಸ್ ಟು ದಟ್. ಬಟ್ ನೋಡಿ ಸರ್, ಈ ಸೈಂಟಿಫಿಕ್ ಆಂಗಲ್ ನೀವು ಕೊಟ್ಟಾಗ ಒಂದೇನರ್ಥ ಆಗೋದು ಅಂದರೆ, ಕಾಲಕ್ಕೂ ಮಕ್ಕಳಾಗಿಲ್ಲ ಅಂದ್ರೆ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾ ಇದ್ದಿದ್ದು, ಅಂಡ್ ಗಂಡು ಮಗು ಬೇಕು ಅಂತ ಆ ಹೆಣ್ಣಿನ ಮೇಲೆ ಡಿಪೆಂಡ್ ಆಗ್ತಿದ್ದು. ಅಂಡ್ ನಾವು ವಿ ಅಂಡರ್ಸ್ಟ್ಯಾಂಡ್ ವಿತ್ ಆಲ್ ದಿಸ್ ಸೈನ್ಸ್ ಡೆವಲಪ್ಮೆಂಟ್ ಎಲ್ಲ ದಟ್ ಗಂಡು ಮಗು ಕೊಡೋದಕ್ಕೆ ಶಕ್ತಿ ಇರೋದು ಗಂಡನಿಗೆ ಮಾತ್ರ. ಹೌದು, ಖಂಡಿತ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಮಗು ಗಂಡಾಗಬೇಕೋ ಹೆಣ್ಣಾಗಬೇಕೋ ಅಂತ ನಿರ್ಧಾರ ಮಾಡೋ ಅಂಥದ್ದು ಅದು ಒಂದು ಗಂಡಸಿನ ವೀರ್ಯ ಮಾತ್ರ. ಯಾಕೆಂದರೆ ಹೆಂಗಸಿನ ಅಂಡಾಣುವಿಂದ ಇರೋದು ಎಕ್ಸ್ ಕ್ರೋಮೋಸೋಮ್ ಮಾತ್ರ. ಅದಕ್ಕೆ ಇನ್ನೊಂದು ಎಕ್ಸ್ ಸೇರಿದ್ರೆ ಹೆಣ್ಮಗು ಆಗುತ್ತೆ, ಅದಕ್ಕೆ ಇನ್ನೊಂದು ವೈ ಕ್ರೋಮೋಸೋಮ್ ಸೇರ್ತು ಅಂದರೆ ಗಂಡು ಮಗು ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರನ್ನು ಬ್ಲೇಮ್ ಮಾಡಬೇಕು ಅಂತ ನಿಮಗೆ ಗೊತ್ತು. ಹೆಣ್ಮಗುನೇ ಆಗ್ತಾ ಇದೆ ಅಂತ ಹೇಳಿ ಹೆಂಗಸರನ್ನು ಬ್ಲೇಮ್ ಮಾಡೋ ಅವಶ್ಯಕತೆನೇ ಇಲ್ಲ. ಮಗು ಯಾವುದಾದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಇರ್ರೆಲೆವೆಂಟ್. ಇದು ಹೆಣ್ಮಗು ಆಯಿತು ಗಂಡು ಮಗು ಆಯಿತು ಈ ಕಾಲದಲ್ಲೆಲ್ಲ ಅಪ್ರಸ್ತುತ. ಅದು ತುಂಬ ಒಂದು ಸಂಕುಚಿತ ಮನೋಭಾವನೆಯಿಂದ ನೋಡ್ತಕ್ಕಂಥ ಒಂದಿದು. ಮಕ್ಕಳು ಯಾರಾದ್ರೇನಂತೆ, ಸಮಾಜಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ಒಳ್ಳೆ ನಾಗರಿಕನಾಗಿತ್ತು ಅಂತಂದರೆ ಯಾರಾದ್ರೇನಂತೆ, ಅದು ದಟ್ ಈಸ್ ಡಿಫ್ರೆಂಟ್.